ನಿನ್ನೆ ರಾಜ್ಯದಲ್ಲಿ 6 ಜನ ನಕ್ಸಲರು ಶರಣಾಗುವ ಮೂಲಕ ರಾಜ್ಯದಲ್ಲಿ ನಕ್ಸಲಿಸಂಗೆ ಇತಿಶ್ರೀ ಹಾಡಲಾಗಿತ್ತು ಅನ್ನುವಂತಹ ವ್ಯಾಖ್ಯಾನಗಳಾಗ್ತಾ ಇತ್ತು. ಬಟ್ ಈಗ ಶೃಂಗೇರಿಯ ಕಿಗ್ಗಾ ಮೂಲದ ರವೀಂದ್ರ ಮಿಸ್ಸಿಂಗ್ ಆಗಿದ್ದಾರಾ ಅನ್ನುವಂತಹ ಅನುಮಾನ ಪ್ರಶ್ನೆ. ಮುಂಡಗಾರು ಲತಾ ಟೀಮ್ನಲ್ಲಿ ರವೀಂದ್ರ ಗುರುತಿಸಿಕೊಂಡಿದ್ರು. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಲತಾ ಟೀಮ್ನಿಂದ ಈ ಕಿಗ್ಗಾ ಮೂಲದ ರವೀಂದ್ರ ದೂರ ಆಗಿದ್ರಂತೆ. ಮುಂಡಗಾರು ಲತಾ ಸೇರಿ 5 ಸರೆಂಡರ್ ಆಗಿದ್ದಾರೆ. ಎನ್ಕೌಂಟರ್ ಬಳಿಕ ರವೀಂದ್ರ ಜಯಣ್ಣ ದೂರ ಆಗಿದ್ದಾರೆ. ಇಬ್ರು ಕೂಡ ಸರೆಂಡರ್ ಆಗಿಲ್ಲ. ಸಂಪರ್ಕಕ್ಕೆ ಸಿಗದ ಶೃಂಗೇರಿಯ ಕಿಗ್ಗಾ ಮೂಲದ ರವೀಂದ್ರ. ಚಿಕ್ಕಮಗಳೂರು ಕಾಡು ನಕ್ಸಲರಿಂದ ಮುಕ್ತವಾಯ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇವರಿಬ್ಬರ ವಿಚಾರಕ್ಕೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 2002ರಿಂದ ಈ ನಕ್ಸಲ್ ಚಟುವಟಿಕೆಗಳು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಅವ್ಯಾಹತವಾಗಿ ಬೆಳವಣಿಗೆಗಳಾಗ್ತಾ ಇತ್ತು. ಈಗ ರವೀಂದ್ರ ಮಿಸ್ಸಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಈಗ ರವೀಂದ್ರ ಅವರು ಮಿಸ್ಸಿಂಗ್ ಆಗಿರೋದ್ರಿಂದ ರಾಜ್ಯದಲ್ಲಿ ನಕ್ಸಲಿಸಂಗೆ ಇತಿಶ್ರೀ ಹಾಡಲಾಯಿತು ಅನ್ನುವಂತಹ ವ್ಯಾಖ್ಯಾನ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ, ಈ ರವೀಂದ್ರ ಯಾರು, ಎಲ್ಲಿ ಅಪ್ಸ್ಕ್ಯಾಂಡ್ ಆಗಿದ್ದಾರೆ, ಆ ಬಗ್ಗೆ ಏನಾದರೂ ಟ್ರೇಸ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಪ್ರೇಮ್ ಅಂತಂದ್ರೆ ಯಾವಾಗ 6 ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬಂದ್ರು, ಅದಾದ ನಂತರ ಆ ಕರ್ನಾಟಕದ ಕಾಡುಗಳಲ್ಲಿ ಬಹುತೇಕ ನಕ್ಸಲಿಸಂ ಯುಗಾಂತ್ಯ ಅಂತಾನೆ ಹೇಳಲಾಗ್ತಾ ಇದ್ದಂಥದ್ದು. ಆದ್ರೆ ಯಾವಾಗ ರವೀಂದ್ರ ಅನ್ನೋರೊಬ್ರು ಮಿಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ಈಗ ಮತ್ತೆ ಹಾಗಾದ್ರೆ ಇನ್ನು ಎಷ್ಟು ಜನ ಇರಬಹುದು ಅನ್ನೋ ಪ್ರಶ್ನೆ ಕೂಡ ಮೂಡುವಂತದ್ದು ಸಹಜ. ಯಾಕೆಂತಂದ್ರೆ ಕೇರಳದಿಂದ ವಾಪಸ್ ಬಂದಂತ ಮುಂಡಗಾರ ಲತಾ ತಂಡ ಮತ್ತೆ ವಿಕ್ರಮ್ ಗೌಡನ ತಂಡ ಎರಡೂ ಕೂಡ ತಂಡ ಬೇರೆ ಆದಂತ ಸಂದರ್ಭದಲ್ಲಿ ವಿಕ್ರಮ್ ಗೌಡನ ತಂಡದಲ್ಲಿದ್ದಂತ ಜಯಣ್ಣ ಮತ್ತೆ ರವೀಂದ್ರ ಇಬ್ರು ಕೂಡ ವಿಕ್ರಮ್ ಗೌಡನ ತಂಡದಲ್ಲೇ ಇದ್ದಂಥದ್ದು. ಆದ್ರೆ ಯಾವಾಗ ವಿಕ್ರಮ್ ಗೌಡನ ಎನ್ಕೌಂಟರ್ ಆಯ್ತು, ಅದಾದ ನಂತರ ಜಯಣ್ಣ ಕೂಡ ಈಗಾಗಲೇ ಶರಣಾಗತಿ ಆಗಿರೋದ್ರಿಂದ ಜಯಣ್ಣನ ಜೊತೆನೆ ಇದ್ದಂತ ರವೀಂದ್ರ ಎಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಅವತ್ತು ಕೂಡ ಯಾವಾಗ ವಿಕ್ರಮ್ ಗೌಡನ ಎನ್ಕೌಂಟರ್ ಆಯ್ತು, ಆಗ ಎನ್ಕೌಂಟರ್ ಆದಂತ ಸಂದರ್ಭದಲ್ಲೂ ಕೂಡ 4-5 ಜನ ಕಾಡಿನಲ್ಲಿ ತಪ್ಪಿಸ್ಕೊಂಡಿದ್ದಂಥದ್ದು. ಅದರಲ್ಲಿ ರವೀಂದ್ರ ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಹಾಗಾದ್ರೆ ಈಗ ಅಲ್ಲೇ ಇದ್ದಂತ ಜಯಣ್ಣನೂ ಕೂಡ ಈಗ ಬಂದು ಸರೆಂಡರ್ ಆಗಿದ್ದಾರೆ ಅಂತಂದ್ರೆ ಅಲ್ಲಿದ್ದಂತ ರವೀಂದ್ರ ಎಲ್ಲಿಗೆ ಹೋದ್ರು, ಅವ್ರ ಜೊತೆ ಇದ್ದಂತವ್ರು 3-4 ಜನ ಎಸ್ಕೇಪ್ ಆಗಿರೋದ್ರಲ್ಲಿ ಶರಣಾಗತಿ ಆಗಿದ್ದಾರೆ ಅಂತಂದ್ರು ಕೂಡ ಅಲ್ಲಿದ್ದಂತ ರವೀಂದ್ರ ಎಲ್ಲಿಗೆ ಹೋದ್ರು, ಅವ್ರು ಯಾಕೆ ಶರಣಾಗತಿ ಆಗ್ಲಿಲ್ಲ, ಅವರು ಶರಣಾಗತಿ ಆಗೋದಕ್ಕೆ ಒಪ್ಕೊಂಡ್ಲಿಲ್ವಾ, ಇಷ್ಟೆಲ್ಲಾ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು. ಆದ್ರೆ ಕಳೆದ 1 ವಾರದಿಂದ ಯಾವಾಗ ಇವರು ಶರಣಾಗತಿ ಆಗ್ತಾರೆ ಅನ್ನೋ ವಿಷಯ ಗೊತ್ತಾಯ್ತು, ಅಂದಿನಿಂದನೂ ಕೂಡ ಕೂಂಬಿಂಗ್ ನಿಲ್ಸಿದ ಅಂತ ಈಗ ಪೊಲೀಸ್ ಇಲಾಖೆ ಕೂಡ ಕೂಂಬಿಂಗ್ ನಿಲ್ಸಿರುವಂತದ್ದು. ಆದ್ರೆ ಈಗ ರವೀಂದ್ರ ಕೂಡ ನಾಪತ್ತೆ ಆಗಿರೋದ್ರಿಂದ ಇನ್ನೂ ಕೂಡ ಪೊಲೀಸರಿಗೂ ಒಳಗಡೆ ಎಷ್ಟು ಜನ ಇದ್ದಾರೆ, ಅವ್ರು ಬೇರೆ ಕಡೆ ಇದಾರಾ ಇಲ್ಲ ಕಾಡಲ್ಲೇ ಇದಾರಾ, ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾದ ಮಾಹಿತಿ ಡಿಪಾರ್ಟ್ಮೆಂಟ್ಗೂ ಕೂಡ ಇಲ್ದಲೇ ಇರುವಂತದ್ದು. ಆದ್ರೆ ಒಂದು ಮಾಹಿತಿ ಪ್ರಕಾರ ಇನ್ನೂ 2-3 ಜನ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಆದ್ರೆ ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದವರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಆದ್ರೆ ರವೀಂದ್ರ ಈಗ ಮಿಸ್ ಆಗಿರೋದ್ರಿಂದ ಕರ್ನಾಟಕದ ಕಾಡುಗಳಲ್ಲಿ ನಕ್ಸಲಿಸಂ ಸಂಪೂರ್ಣವಾಗಿ ಕಣ್ಮರಿ ಆಗಿದೆ ಅಂತ ಸದ್ಯಕ್ಕಂತೂ ಒಪ್ಕೊಳ್ಳಕ್ಕೆ ಆಗದಲ್ಲೇ ಇರುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಈಗ NIA ಕೋರ್ಟ್ಗೆ 6 ಜನ ಶರಣಾದಂತಹ ನಕ್ಸಲರನ್ನ ಹಾಜರುಪಡಿಸಲಿಕ್ಕೆ ಸಿದ್ಧತೆ ಆಗ್ತಾ ಇದೆ. 6 ಜನರ ಮೆಡಿಕಲ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪೊಲೀಸರ ಭದ್ರತೆಯೊಂದಿಗೆ 6 ಜನ ಶರಣಾದಂತಹ ನಕ್ಸಲರನ್ನ NIA ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದೇ ವೆಹಿಕಲ್ನಲ್ಲಿ ನಿನ್ನೆ 6 ಜನ ಬಂದು ಸರೆಂಡರ್ ಆದ್ರಲ್ಲ, ಅವರನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವ ಮೊದಲು ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಅವರಿಂದ ಒಂದಿಷ್ಟು ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಈಗ ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.